ಶುಭೋದಯ ಸ್ನೇಹಿತರೆ. ನಿನ್ನೆ ನಮ್ಮ ಅಕ್ಕ ಅವರು ಈ ಗಿಡನ ತಂದುಕೊಟ್ಟಿದ್ದಾರೆ. ಮಲ್ಲಿಗೆ ಹೂವನ್ನ ಅದರಲ್ಲಿ ಇಟ್ಬಿಡಿ. ಒಂದೇ ಗಿಡದಲ್ಲಿ ಇಷ್ಟು ಮಲ್ಲಿಗೆ ಹೂವು ಬಿಟ್ಟಿದೆ. ಅವರು ನನಗೆ ನಿನ್ನೆ ಹೂವನ್ನು ತಂದುಕೊಟ್ಟಿದ್ರು. ನೋಡಿ ಇಷ್ಟುದ್ದ, ಎಷ್ಟು ಖುಷಿಯಾಗುತ್ತಲ್ವ. ಮನೇಲಿ ಬೆಳೆದ ಹೂವು ಕಟ್ಟಿ ಮುಡಿದ್ರೆ ದೇವರಿಗಿಟ್ರೆ ತುಂಬ ಶ್ರೇಷ್ಠ. ಅದಕ್ಕೆ ನಿಮಗೆ ಗಿಡದಲ್ಲೇ ಹೂವು ಇಟ್ಬಿಡ್ತಾಯಿದ್ದೀನಿ. ಹೂವು ತೋರ್ಸೋಕ್ಕೋಸ್ಕರ ಇಡ್ತಾಯಿದ್ದೀನಿ. ಇದು ಮಲ್ಲಿಗೆ ಗಿಡ. ಹೂ ಬಂದಮೇಲೆ ನಿಮಗೆ ತೋರಿಸ್ತೀನಿ. ಹೂವು ಬಿದ್ದುಬಿಡ್ತು. ಬೇಜಾರಾಗೋಯ್ತು. ತಲೆಯಲ್ಲಿ ಮುಟ್ಕೊಳ್ಳದೆ ದೇವರಿಗೆ ಕೆಳಗಡೆ ಬೆಳೆಸ್ತಾ ಇದ್ದಾರಲ್ಲ ಅಂತ. ಇಷ್ಟು ಒಂದು ಗಿಡದಲ್ಲಿ ಬಿಟ್ಟಿದೆ. ತುಂಬ ಸಂತೋಷ ಆಯಿತು. ನನಗೆ 3 ಗಿಡ ತಂದುಕೊಟ್ಟಿದ್ದಾರೆ ನಿನ್ನೆ. ಒಡವೆ ಸೀರೆ ಬಟ್ಟೆಗಿಂತ ನನಗೆ ಗಿಡಗಳು ಇಷ್ಟ, ಬೆಳೆಸೋದಿಷ್ಟ ತುಂಬ. ಇದು ಜಾಜಿ ಮಲ್ಲಿಗೆ ಅಂತ, ಅದನ್ನು ನಾನು ತೋರಿಸಿದ್ದು. ಇದು ಆಂಬೂರು ಮಲ್ಲಿಗೆ, ನಾನು ತೋರಿಸಿದ್ದು ಆಂಬೂರು ಮಲ್ಲಿಗೆ ಗಿಡ. ಇದು ಜಾಜಿ ಮಲ್ಲಿಗೆ ಗಿಡ. ಈ ಹೂ ಬಂದಮೇಲೆ ಇದನ್ನು ತೋರಿಸ್ತೀನಿ. ಸ್ನೇಹಿತರೆ, ಇನ್ನೊಂದು ನಿಮ್ಗೆ ವಿಷಯ ತಿಳಿಸ್ಬೇಕು. ಇದನ್ನು ನೋಡಿ, ಕನಕಾಂಬರ ಗಿಡ ಮಾರ್ಕೆಟ್ನಲ್ಲಿ ಆರೆಂಜ್ ಕಲರ್ ಸಿಗುತ್ತಲ್ಲ ಅದು. ಇದು ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಈ ಥರ ಕೋಲ್ಗಳು ಇಟ್ಬಿಟ್ಟು ಬಟ್ಟೆ ಹೊದಿಸಿ ಮುಚ್ಚಿಬಿಟ್ರೆ ಬೇಸಿಗೆಯಲ್ಲೂ ನೀವು ಗಿಡನ ಬೆಳಿಬೋದು. ಇದು ಕನಕಾಂಬರ. ಹೂ ಬಿಟ್ಟ ಮೇಲೆ ನಿಮಗೆ ಮತ್ತೆ ವಿಡಿಯೋ ಹಾಕ್ತೀನಿ. ನಂತರದಲ್ಲಿ ಇನ್ನೊಂದು ಗಿಡ ತೋರಿಸ್ಬೇಕು. ಇದು ಇನ್ನೇ ತಂದುಕೊಟ್ಟಿರೋ ಆಂಬೂರು ಮಲ್ಲಿಗೆ ಗಿಡ. ಇದು ಬೇಸಿಗೆಯಲ್ಲಿ ಬೆಳಿಬೋದು. ನೆರಳಲ್ಲಿ ಇಟ್ಟಿದ್ದೀನಿ ಸಂದಿನಲ್ಲಿ. ಇದ್ರ ಮೇಲೆ ಬಟ್ಟೆ ಒದಿಸ್ಬಿಡ್ತೀನಿ. ಈಗ 9 ಗಂಟೆ ಆಗ್ತಾಯಿದೆ, 9 ಗಂಟೆ. ಇದು ಬಟ್ಟೆ ಒದಿಸ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿದ್ರೆ ನೋಡಿ, ಆಗಲೇ ಕುಡಿ ಬಂದುಬಿಟ್ಟಿದೆ. ಈ ಗಿಡ ಬರೋದ್ರ ಸಂಶಯ ಏನಿಲ್ಲ. ನನ್ನ ಹತ್ರ ಗಿಡಗಳು ಯಾವುದು ಹಾಳಾಗೋದಿಲ್ಲ, ಬಂದೇ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಾಗೂ ಅದ್ರ ಪೋಷಣೆ ಅಂತ ನಾನು ತುಂಬ ಗಮನ ಕೊಡ್ತೀನಿ. ಇನ್ನೂ ಒಂದು ಗಿಡ ಕೊಟ್ಟಿದ್ದಾರೆ, ನಿಮ್ಗೆ ತೋರಿಸ್ತೀನಿ. ಅದನ್ನು ರಕ್ಷಣೆಯಿಂದ ಕಾಪಾಡಬೇಕು. ನೋಡಿ, ಇದು ನೆರಳಲ್ಲಿ ಇಟ್ಟಿದ್ದೀನಿ. ಕಾಮ ಕಸ್ತೂರಿ ಅಂತ. ಇದು ಕಾಮ ಕಸ್ತೂರಿ, ಸೂಜಿ ಮಲ್ಲಿಗೆ, ಜಾಜಿ ಮಲ್ಲಿಗೆ, ಆಂಬೂರು ಮಲ್ಲಿಗೆ ಹಾಗೂ ಕನಕಾಂಬರ. ಇದು ಪತ್ರೆಗಳಿಗೆ ಸಂಬಂಧಪಟ್ಟದ್ದು. ದೇವ್ರ ಪೂಜೆಗೆ ಹಾಗೂ ಸಲಾಡ್ಗಳಿಗೆ ಉಪಯೋಗಿಸ್ತಾರೆ ಇದನ್ನು. ಕಾಮ ಕಸ್ತೂರಿ ಅಂತ ನಿಮಗೆಲ್ರಿಗೂ ಗೊತ್ತಿರುತ್ತೆ. 1, 2, 3, 4 ಗಿಡನೇ ಸಂಪಾದನೆ ಮಾಡಿ ಅದನ್ನು ಪಾಟಿಗೆ ಹಾಕಿದ್ದೀವಿ. ಆದ್ದರಿಂದ ನನ್ನ ವೀಡಿಯೋಗಳು ನೋಡ್ತಾಯಿರಿ, ಗಮನಿಸ್ತಾಯಿರಿ. ನಿಮ್ಗೆ ಇಷ್ಟ ಆದರೆ ಫಾರ್ವರ್ಡ್ ಮಾಡ್ಬೋದು. ನಂತರ ಏನಾದರೂ ಸಲಹೆಗಳು ಬೇಕಿದ್ದಲ್ಲಿ ನನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ನನ್ನನ್ನು ವಿಡಿಯೋನ ವೀಕ್ಷಣೆ ಮಾಡ್ತಾಯಿರಿ. ಶುಭೋದಯ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಗಿಡ ಬೆಳೆಸಿ ಪರಿಸರ ಉಳಿಸಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಹೆಚ್ಚಾಗಿ BP ಬರಲ್ಲ, ಶುಗರ್ ಬರಲ್ಲ. ಗಿಡ ಬೆಳೆಸಿ ಹೂ ಬಿಟ್ಟಾಗ ಅದನ್ನು ನೋಡಿದಾಗ ಆನಂದ ಆಗುತ್ತಲ್ಲ. ನಿಮ್ಗೆ ಏನೇ ಕಾಯಿಲೆಗಳಿದ್ರು ಓಡೋಗ್ಬಿಡುತ್ತೆ. ಧನ್ಯವಾದ. ನನ್ನ ಮಾತುಗಳನ್ನು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ನಿಮಗೆ ತುಂಬ ಸಹಾಯ ಆಗುತ್ತೆ ಅಂದ್ಕೊಂಡಿದ್ದೀನಿ. ಧನ್ಯವಾದ.